ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧ ಪೀಡಿತ ಇರಾನ್ನಲ್ಲಿ ಕನ್ನಡಿಗ ಸಿಲುಕಿಕೊಂಡಿದ್ದಾರೆ. ಚಿಕ್ಕಮಗಳೂರು ಹಿರೇಕೊಡಿಗೆಯ ನಿವಾಸಿ ನಿಶ್ಚಿತ್ ಅಂತ ಹೇಳಿ ಆತನ ಹೆಸರು. ಇರಾನ್ನಲ್ಲಿ ಮರ್ಚೆಂಟ್ ನೇವಿಯ ಉದ್ಯೋಗಿಯಾಗಿದ್ದ. ಸದ್ಯ ಪೋಷಕರ ಸಂಪರ್ಕಕ್ಕೂ ಕೂಡ ಈ ಯುವಕ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಕೇಂದ್ರದ ಸಹಾಯ ನಿರೀಕ್ಷೆಯಲ್ಲಿ ಸದ್ಯ ಕುಟುಂಬ ಇದೆ. ಮಗ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಪೋಷಕರಿಗೆ ಇನ್ನೂ ಕೂಡ ತಿಳಿದಿಲ್ಲ. ಹಾಗಾಗಿ ಆತನ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಕೇಂದ್ರ ಯಾವುದಾದ್ರೂ ರೀತಿಯಲ್ಲಿ ಸಹಾಯವನ್ನ ಮಾಡುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಒಂದು ಕಡೆ ಕುಟುಂಬ ಇದೆ. ಇದೇ ರೀತಿಯಾಗಿ ಸಾಕಷ್ಟು ಜನ ಕನ್ನಡಿಗರು ದಾಳಿಯಲ್ಲಿ ಸಿಲುಕಿದ್ರು. ಅದಾದ ನಂತರದಲ್ಲಿ ಅವರನ್ನ ವಾಪಸ್ ಕರೆತರುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಆದರೆ ಈಗ ಯುದ್ಧ ಪೀಡಿತ ಇರಾನ್ನಲ್ಲಿ ಕನ್ನಡಿಗ ಸಿಲುಕಿಕೊಂಡಿದ್ದಾನೆ. ನೀವು ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಆತನ ಹೆಸರು ನಿಶ್ಚಿತ್ ಅಂತ ಹೇಳಿ. ಚಿಕ್ಕಮಗಳೂರು ಮೂಲದ ನಿಶ್ಚಿತ್ ಇರಾನ್ನಲ್ಲಿ ಮರ್ಚೆಂಟ್ ನೇವಿಯ ಉದ್ಯೋಗಿಯಾಗಿದ್ರು, ಉದ್ಯೋಗವನ್ನು ಮಾಡ್ತಾ ಇದ್ರು. ಸದ್ಯ ಪೋಷಕರ ಸಂಪರ್ಕಕ್ಕೂ ಕೂಡ ಯುವಕ ಸಿಗ್ತಾ ಇಲ್ಲ. ಹಾಗಾಗಿ ಕೇಂದ್ರದ ನಿರೀಕ್ಷೆಯಲ್ಲಿ ಸದ್ಯ ನಿಶ್ಚಿತ್ನ ಪೋಷಕರು ಇದ್ದಾರೆ. ಯಾವುದಾದ್ರೂ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರಾ ಅಥವಾ ನಿಶ್ಚಿತ್ಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಮಾಹಿತಿ ಸಿಗತ್ತಾ, ಆತ ಎಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಏನಾದರೂ ಲಭ್ಯವಾಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ನಿಶ್ಚಿತ್ನ ಪೋಷಕರಿದ್ದಾರೆ. ತಮ್ಮ ಮಗ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವಂತಹ ನೆಮ್ಮದಿಯಲ್ಲಿದ್ದರು. ಆದರೆ ಅಚಾನಕ್ಕಾಗಿ ಈ ರೀತಿಯಾದಂತಹ ದಾಳಿಯನ್ನು ಯಾವಾಗ ನಡೆಸ್ತಾರೆ, ದಾಳಿಯಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗದೆ. ಒಂದು ಕಡೆ ಇರಾನ್ನಲ್ಲಿ ಇಸ್ರೇಲ್ ಮಾಡಿರುವಂತಹ ಡೆಡ್ಲಿ ದಾಳಿಯಲ್ಲಿ ಇರಾನ್ನ 165 ಪುಟ್ಟ ಮಕ್ಕಳು ಬಲಿಯಾಗಿದ್ದಾರೆ. ಸಮಾಧಿಯ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆ ಯುದ್ಧ ಪೀಡಿತ ಇರಾನ್ನಲ್ಲಿ ಸಾಕಷ್ಟು ಜನ ಕನ್ನಡಿಗರು ಕೂಡ ಸಿಲುಕಿಕೊಂಡಿದ್ದಾರೆ. ಇನ್ನು ವಿಮಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು, ಹೆಲ್ಪ್ಲೈನ್ ನಂಬರನ್ನು ಕೂಡ ನೀಡಲಾಗಿತ್ತು, ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ನೀಡಲಾಗಿತ್ತು. ಆದರೆ ನಿಶ್ಚಿತ್ನ ವಿಷಯವಾಗಿ ಯಾವುದೇ ರೀತಿಯಾದಂಥ ವಿಚಾರವೂ ತಿಳಿಲಿಲ್ಲ. ಹಾಗಾಗಿ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಸಾಕಷ್ಟು ಜನ ಕನ್ನಡಿಗರು ಅಲ್ಲಿ ಲಾಕ್ ಆಗಿದ್ರು, ಕೆಲಸದ ನಿಮಿತ್ತ ತೆರಳಿದ್ರು. ಇನ್ನು ಕೆಲವರು ಉದ್ಯೋಗವನ್ನು ಮಾಡ್ತಾ ಇದ್ರು. ಹೀಗೆ ಬೇರೆ ಬೇರೆ ಸಭೆಗಾಗಿಯೂ ಕೂಡ ಅತ್ತ ತೆರಳಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ದಾಳಿ ನಡೆದಿರೋದ್ರಿಂದ ಎಲ್ಲರೂ ಕೂಡ ಅಲ್ಲೇ ಸಿಲುಕಿದ್ರು. ಇದಾದ ನಂತರದಲ್ಲಿ ಈಗ ಕನ್ನಡಿಗನೋರ್ವ ಮತ್ತೆ ಸಿಲುಕಿದ್ದಾನೆ ಅನ್ನುವಂಥ ವಿಷಯ ಕೂಡ ಗೊತ್ತಾಗ್ತಾ ಇದೆ. ಇನ್ನು MLC ಭೋಜೇಗೌಡ ಹಾಗೆ ಅವರ ಪತ್ನಿಯೂ ಕೂಡ ದುಬೈಗೆ ತೆರಳಿದ್ರು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಆಗತ್ತೆ, ಅಟ್ಯಾಕ್ ಆಗತ್ತೆ. ನಂತರ ಅವರನ್ನು ಸೇಫ್ ಆಗಿ ವಾಪಸ್ ತವರಿಗೆ ಬರುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ಹಾಗೆ PV ಸಿಂಧು ಕೂಡ ಅಲ್ಲೇ ಲಾಕ್ ಆಗಿದ್ರು. ಅದಾದ ನಂತರದಲ್ಲಿ PV ಸಿಂಧು ವಾಪಸ್ ಆಗ್ತಾರೆ. ಆದರೆ ಚಿಕ್ಕಮಗಳೂರಿನ ಹಿರೇಕೊಡಿಗೆ ನಿವಾಸಿ ನಿಶ್ಚಿತ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಪೋಷಕರ ಸಂಪರ್ಕಕ್ಕೂ ಕೂಡ ಯುವಕ ಸಿಗ್ತಾ ಇಲ್ಲ. ಕರೆ ಮಾಡ್ತಾರೆ, ಆದರೂ ಕೂಡ ಸಂಪರ್ಕಕ್ಕೆ ಸಿಗದೇ ಇರೋದ್ರಿಂದ ಮಗನಿಗೆ ಏನಾಯಿತು ಅನ್ನುವಂತಹ ಆತಂಕ, ಗಾಬರಿಯಲ್ಲಿ ಸಹಜವಾಗಿ ಪೋಷಕರು ಇರ್ತಾರೆ. ಹಾಗಾಗಿ ಕೇಂದ್ರದಿಂದ ಏನಾದರೂ ಸಹಾಯ ಆಗಬಹುದಾ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಇನ್ನೊಂದು ಕಡೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ನಿಶ್ಚಿತ್ನ ಪೋಷಕರು.